ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಫೋಕಸ್ ಪುಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ಪ್ರಿಯ ವೀಕ್ಷಕರೇ, ಮಳೆ ಶುರುವಾಗಿದೆ. ಮುಂಗಾರು ಕರ್ನಾಟಕದಾದ್ಯಂತ ಆವರಿಸ್ತಾ ಇದೆ. ಇದೇ ನಡುವೆ ಬಿತ್ತನೆ ಕಾರ್ಯಗಳು ಕೂಡ ರಾಜ್ಯಾದ್ಯಂತ ಜೋರಾಗಿ ನಡೀತಾ ಇದೆ. ರೈತರು ತಮ್ಮ ನೇಗಿಲ ಹೊತ್ಕೊಂಡು ಹೊಲಕ್ಕಿಳಿತಿದ್ದಾರೆ. ಬಿತ್ತನೆ ಕಾರ್ಯವನ್ನು ಕೂಡ ಆರಂಭಿಸಿದ್ದಾರೆ. ಉತ್ತಮ ಫಸಲಿನ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ. ಆದರೆ ಸಮಸ್ಯೆ ಇನ್ನೊಂದಿದೆ, ರಸಗೊಬ್ಬರದ ಕೊರತೆ ಈ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಚಟುವಟಿಕೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಬಾಧಿಸುವಂತಹ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ. ಈ ಕುರಿತು ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಶ್ಲೇಷಣೆ ನಡೆಸೋಣ. ರಾಜ್ಯಕ್ಕೆ ಎಷ್ಟು ರಸಗೊಬ್ಬರದ ಕೊರತೆ ಇದೆ, ಕೇಂದ್ರ ಮತ್ತು ರಾಜ್ಯದ ನಡುವಿನ ಈ ವಿಚಾರದಲ್ಲಿ ತಾರತಮ್ಯ ಮತ್ತು ಪ್ರತ್ಯಾರೋಪಗಳೇನು, ರಾಜ್ಯದಲ್ಲಿ ಕೃಷಿ ಮಂತ್ರಿ ಇರದೇ ಹೋಗಿರುವುದರಿಂದ ಈ ಸಮಸ್ಯೆ ಇನ್ನಷ್ಟು ಹೇಗೆ ಬಿಗಡಾಯಿಸಬಹುದು, ಇನ್ನಿತ್ಯಾದಿ ವಿಚಾರಗಳ ಬಗ್ಗೆ ವಿಶ್ಲೇಷಣೆ ಮಾಡೋಣ ವೀಕ್ಷಕರು. ವೀಕ್ಷಕರೇ, ಮೊದಲಾಗಿ ನಾನು ಹೇಳಿದಂಗೆ ರಸಗೊಬ್ಬರ ಆಧುನಿಕ ಕೃಷಿಗೆ ಅತ್ಯಗತ್ಯ, ಹಾಗೂ ಅದು ಇಲ್ಲದೆ ಹೋದರೆ ಉತ್ತಮ ಫಸಲನ್ನು ಪಡೆಯುವಂಥದ್ದು ಖಂಡಿತ ಸಾಧ್ಯವಿಲ್ಲ. ಹೀಗಾಗಿ ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಒಂದೇ ಪ್ರತಿ ವರ್ಷ ಕೃಷಿ ಚಟುವಟಿಕೆಗೋಸ್ಕರ ಸಾವಿರಾರು ಟನ್ನಷ್ಟು ರಸಗೊಬ್ಬರಗಳನ್ನು ಬಳಸ್ತಾ ಇದೆ. ರೈತರು ಅದರ ಮೂಲಕ ಅತ್ಯುತ್ತಮ ಫಸಲನ್ನು ಕೂಡ ಪಡಿತಾ ಇದ್ದಾರೆ. ಆದರೆ ಈಗ ಹೊಸ ಸಮಸ್ಯೆ ಏನಂದ್ರೆ, ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವಂತಹ ರಸಗೊಬ್ಬರದ ಪ್ರಮಾಣ ಬಹಳಷ್ಟು ಕಡಿಮೆ ಆಗಿದೆ. ಅದೆಷ್ಟು ಕಡಿಮೆ ಆಗಿದೆ ಅಂದ್ರೆ, ಇಲ್ಲಿಗೆ ಬೇಕಾಗಿರುವಂಥದ್ದು 100 ಆದ್ರೆ ಅದು ಕೊಟ್ಟಿರುವಂಥದ್ದು 50, ಅಂದ್ರೆ 50%, ಅಂದ್ರೆ 50% ರಸಗೊಬ್ಬರದ ಕೊರತೆ ಕರ್ನಾಟಕ ರಾಜ್ಯವನ್ನ ಕಾಡ್ತಾ ಇದೆ ಪ್ರಿಯ ವೀಕ್ಷಕರೇ. ಹೀಗಾಗಿ ಈ ಬಾರಿಯ ಕೃಷಿ ಚಟುವಟಿಕೆಯಲ್ಲಿ ರೈತರು ಪೇಚಾಡುವ ಮತ್ತು ಹೋರಾಡುವ ಪರಿಸ್ಥಿತಿ ಖಂಡಿತ ಬರಲಿದೆ ವೀಕ್ಷಕರೇ. ನಾವೀಗ ಕರ್ನಾಟಕ ರಾಜಕೀಯದ ಒಂದು ಹಿನ್ನಡೆಯನ್ನು ಗಮನಿಸಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಈಗ ಕೃಷಿ ಮಂತ್ರಿಯೇ ಇಲ್ಲ. ಖಾತೆ ಹಂಚಿಕೆ, ಸಿಎಂ ಬದಲಾವಣೆ ನಡುವೆ ಕೃಷಿ ಖಾತೆಯನ್ನು ಯಾರಿಗೂ ಹಂಚಿಕೆ ಮಾಡಿಲ್ಲ, ಅದು ಹಾಗೆಯೇ ಉಳಿದಿದೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಳಿಯೇ ಈ ಖಾತೆ ಇದೆ. ಈ ಒಂದು ಖಾತೆ ನಾವು ಅಂದ್ಕೊಂಡಾಗೆ ಒಂದು ಬರೀ ರೈತರ ಖಾತೆ ಅನ್ನೋ ಸಣ್ಣ ವಿಚಾರ ಅಲ್ಲ. ಇಡೀ ರಾಜ್ಯದ ಅನ್ನದಾತರ ಮತ್ತು ಬೇರೆ ಬೇರೆ ಪೂರೈಕೆ ವ್ಯವಸ್ಥೆಗಳನ್ನ ನಿಯಂತ್ರಿಸುವಂತಹ ಪ್ರಮುಖ ಖಾತೆ. ಆದ್ರೆ ಆ ಖಾತೆಗೆ ಸಚಿವರು ಇಲ್ಲದಿರುವುದು ದೊಡ್ಡ ದುರಂತವೇ ಸರಿ. ತುಂಬಾ ಮುಂಗಾರು ಬಂದಿದೆ, ಮಳೆ ಆಗ್ತಾ ಇದೆ, ಗೊಬ್ಬರ ಬೇಕು, ಬೀಜ ಬೇಕು, ಮತ್ತೆ ಡೀಸೆಲ್ ಬೇಕು. ಇವೆಲ್ಲ ಸಮಸ್ಯೆಗಳ ನಿವಾರಣೆ ಮಾಡುವಂತ ಸಚಿವರು ಬೇಕಾಗಿದೆ. ಇದ್ರ ಬಗ್ಗೆ ಯಾರು ಚಕಾರ ಇರ್ತಾ ಇಲ್ಲ. ಇದನ್ನ ತಕ್ಷಣವೇ ಮಾಡ್ಬೇಕು ಅಂತಕ್ಕಂಥದ್ದ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೆ. ರಸಗೊಬ್ಬರದ ಸಮಸ್ಯೆ ಜೊತೆ ಈ ಕೃಷಿ ಸಚಿವರು ಇಲ್ಲದಿರುವ ಸಮಸ್ಯೆಯು ಕೂಡ ರೈತರನ್ನು ಬಾಧಿಸುವುದಂತೂ ಖಂಡಿತ. ವೀಕ್ಷಕರೇ, ಈಗ ರಸಗೊಬ್ಬರ ಎಷ್ಟು ಕೊರತೆ ಇದೆ ಅನ್ನುವಂತ ಮಾಹಿತಿಯನ್ನು ನಾನು ಕೊಡ್ತೀನಿ. ಮೊದಲಾಗಿ ಕೇಂದ್ರ ಸರ್ಕಾರದಿಂದ ವಿವಿಧ ಹಂತಗಳಲ್ಲಿ ಒಟ್ಟು 30 ಲಕ್ಷ ಟನ್ಗಿಂತ ಹೆಚ್ಚು ರಸಗೊಬ್ಬರವನ್ನ ಹಂಚಿಕೆ ಮಾಡಲಾಗಿದೆ. ಆದರೆ ಜೂನ್ ಅಂತ್ಯದ ವೇಳೆಗೆ, ಅಂದ್ರೆ ನಾವೀಗ ಜೂನ್ ಮಧ್ಯದಲ್ಲಿ ಇದೀವಿ, ಅಂತ್ಯದ ವೇಳೆಗೆ ಬರಬೇಕಾಗಿದ್ದ ರಸಗೊಬ್ಬರ ಈಗಾಗಲೇ ಕರ್ನಾಟಕ ಸೇರ್ಬೇಕಾಗಿತ್ತು. ಆದರೆ ಅದರ ಅರ್ಧದಷ್ಟು ಮಾತ್ರ ಕರ್ನಾಟಕಕ್ಕೆ ಬಂದಿದೆ. ಅಂದ್ರೆ ಅಂಕಿ ಅಂಶಗಳನ್ನು ನೋಡಿದಾಗ ಪರಿಸ್ಥಿತಿ ಒಂದು ಸ್ಪಷ್ಟ ಆಗುತ್ತೆ. ಜೂನ್ ವರೆಗೆ ಕರ್ನಾಟಕಕ್ಕೆ 14,80,000 ಟನ್ ರಸಗೊಬ್ಬರ ಬೇಕಾಗಿತ್ತು. ಆದರೆ ಜೂನ್ 8ರವರೆಗೆ, ನಮ್ಮಲ್ಲಿ ಸದ್ಯಕ್ಕಿರುವಂತಹ ಮಾಹಿತಿ ಜೂನ್ 8ರ ತನಕ 5 ದಿನಗಳ ಹಿಂದಿನ ಮಾಹಿತಿ ನಮ್ಮ ಬಳಿ ಇದೆ, ಕೇವಲ 7,90,000 ಟನ್, ಅಂದ್ರೆ 50%ಕ್ಕೂ ಕಡಿಮೆಯಷ್ಟು ರಸಗೊಬ್ಬರ ಕರ್ನಾಟಕಕ್ಕೆ ಬಂದಿದೆ ಪ್ರಿಯ. ಪ್ರಮುಖವಾಗಿ ಕರ್ನಾಟಕದಲ್ಲಿ ಬಳಕೆ ಆಗುವಂಥದ್ದು ಯೂರಿಯಾ ಮತ್ತು DAP ರಸಗೊಬ್ಬರ. ರೈತರಿಗೆ ಅಗತ್ಯವಾಗಿರುವಂತಹ ಯೂರಿಯಾ ಮತ್ತು DAP ಅದರ ಕೊರತೆಯು ಖಂಡಿತ ಈಗ ಕರ್ನಾಟಕ ರಾಜ್ಯವನ್ನ ಬಾಧಿಸ್ತಾ ಇದೆ. ಈ ಬಾರಿ ಸುಮಾರು ರಾಜ್ಯಕ್ಕೆ 11 ಲಕ್ಷ ಟನ್ ಯೂರಿಯಾದ ಅಗತ್ಯ ಇತ್ತು. ಆದರೆ ಜೂನ್ ತಿಂಗಳೊಳಗೆ ಕೇವಲ 4,67,000 ಟನ್ನಷ್ಟು ಯೂರಿಯಾ ಪೂರೈಕೆ ಆಗಬೇಕಾಗಿತ್ತು. ಆದರೆ ಬಂದಿರುವುದು ಕೇವಲ 2,89,000 ಟನ್ನಷ್ಟು ಮಾತ್ರ. DAP ಕತೆ ಕೂಡ ಏನು ವಿಭಿನ್ನವಾಗಿಲ್ಲ. 2,44,000 ಟನ್ ಇದುವರೆಗೆ ಪೂರೈಕೆ ಆಗಬೇಕಾಗಿತ್ತು. ಆದ್ರೆ ಬಂದಿರೋದು ಕೇವಲ 87,000 ಟನ್. ಇದು 50%, ಅಂದ್ರೆ 50% ಕೂಡ DAP ಕರ್ನಾಟಕಕ್ಕೆ ತಲುಪಿಲ್ಲ. ಇನ್ನು ಕರ್ನಾಟಕ ಸರ್ಕಾರ ಕೂಡ ಈ ರಸಗೊಬ್ಬರವನ್ನ ಪ್ರತಿ ವರ್ಷ ಕೃಷಿ ಚಟುವಟಿಕೆಗೋಸ್ಕರ, ಅಂದ್ರೆ ಕೃಷಿ ಚಟುವಟಿಕೆ ನಡೆಯುವ ಮುನ್ನ ದಾಸ್ತಾನು ಮಾಡಿಕೊಳ್ಳುತ್ತೆ. ಆದ್ರೆ ಈ ಬಾರಿ ದಾಸ್ತಾನು ವಿಚಾರಕ್ಕೆ ಬಂದಾಗಲೂ ಅತ್ಯಂತ ಕನಿಷ್ಠ ಮಟ್ಟದಲ್ಲಿದೆ ವೀಕ್ಷಕರೇ. ಕಳೆದ 3 ವರ್ಷಗಳಿಗೆ ನಾವೊಂದು ಹೋಲಿಕೆ ಮಾಡಿದ್ರೆ ಈ ಬಾರಿ ಯೂರಿಯಾದ ಆರಂಭಿಕ ದಾಸ್ತಾನು ತುಂಬಾ ಕಡಿಮೆ ಆಗಿದೆ. 2023ರ ಲೆಕ್ಕ ತಗೊಂಡ್ರೆ ಆ ಟೈಮಲ್ಲಿ 3.91 ಲಕ್ಷ ಟನ್ ದಾಸ್ತಾನು ಇತ್ತು. 2024ರಲ್ಲಿ 5.41 ಲಕ್ಷ ಟನ್ಗೆ ಅದು ಏರಿಕೆ ಆಗಿತ್ತು.
2025ರಲ್ಲಿ 3.46 ಲಕ್ಷ ಟನ್ ಇತ್ತು. ಆದರೆ ಈ ಬಾರಿ ದಾಸ್ತಾನು ಗಮನಾರ್ಹವಾಗಿ ಕುಸಿದಿದೆ. ಅದರ ಅಂಕಿಅಂಶಗಳು ಸದ್ಯಕ್ಕಿಲ್ಲ, ಆದರೆ ಈ ಒಂದು ಲೆಕ್ಕಾಚಾರ ನೋಡಿದ್ರೆ ತುಂಬಾ ಕುಸಿತ ಕಂಡಿದೆ. ಅರ್ಧದಷ್ಟು ಕೂಡ ಕರ್ನಾಟಕ ರಾಜ್ಯದೊಳಗೆ ದಾಸ್ತಾನು ಇಲ್ಲ. ವೀಕ್ಷಕರೇ, ಈಗ ನಮಗೆ ಪ್ರಮುಖ ಪ್ರಶ್ನೆ ಬರಬಹುದು, ಒಂದು ಯಾಕೆ ಇಲ್ಲ ಕರ್ನಾಟಕದಲ್ಲಿ ಅನ್ನುವಂಥದ್ದು. ನಾನೀಗ ಮೊದಲೇ ಹೇಳಿದ್ದೀನಿ, ಒಂದು ಕರ್ನಾಟಕದಲ್ಲಿ ಈಗ ಕೃಷಿ ಸಚಿವರಿಲ್ಲ ಅನ್ನುವಂಥದ್ದು. ಆದರೆ ರಸಗೊಬ್ಬರವನ್ನ ರಾಜ್ಯಕ್ಕೆ ಪೂರೈಕೆ ಮಾಡುವಂಥದ್ದು ಕೇಂದ್ರ ಸರ್ಕಾರ, ಅಂದ್ರೆ ಒಕ್ಕೂಟ ಸರ್ಕಾರ. ಅದಕ್ಕೆ ಪ್ರತಿ ರಾಜ್ಯಗಳಿಗೆ ಅಲ್ಲಿಗೆ ಬೇಕಾಗುವಂತಹ ಅಲ್ಲಿನ ಬೇಡಿಕೆಗೆ ತಕ್ಕ ಹಾಗೆ ರಸಗೊಬ್ಬರಗಳನ್ನ ಪೂರೈಕೆ ಮಾಡುತ್ತೆ. ಆದರೆ ಕರ್ನಾಟಕಕ್ಕೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಸಿಗ್ತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತವೆ. ಇಂದಿನ ಸಿಎಂ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರುವಂತಹ ಘಟನೆಯನ್ನು ಕೂಡ ನಾವಿಲ್ಲಿ ಸ್ಮರಿಸಬಹುದು. ಪ್ರಮುಖವಾಗಿ ಕರ್ನಾಟಕ ರಾಜ್ಯಕ್ಕೆ ಈ ರಸಗೊಬ್ಬರ ಕೊಡುವ ವಿಚಾರದಲ್ಲಿ ಅನ್ಯಾಯ ಮಾಡಲಾಗ್ತಿದೆ ಅನ್ನುವಂತಹ ಆರೋಪವನ್ನ ಕಾಂಗ್ರೆಸ್ ಸರ್ಕಾರ ಸತತವಾಗಿ ಮಾಡ್ತಾ ಇದೆ. ಹೀಗಾಗಿ ಈ ಒಂದು ರಸಗೊಬ್ಬರದ ಸಮಸ್ಯೆ ಫೆಡರಲ್ ಸಮಸ್ಯೆ, ಅಂದ್ರೆ ಒಕ್ಕೂಟ ವ್ಯವಸ್ಥೆ ಒಂದು ಸಮಸ್ಯೆಯಾಗಿ ಬಾಧಿಸ್ತಾ ಇದೆ. ಕೇಂದ್ರ ನಮ್ಮಲ್ಲಿ ಇದೇ, ನಿಮಗೆ ಸಾಕಷ್ಟು ಕೊಟ್ಟಿದ್ದೀವಿ ಅಂತ ಒಂದು ಕಡೆ ಹೇಳಿದ್ರೆ, ರಾಜ್ಯ ಇಲ್ಲ ನಮಗೆ ಬೇಕಾದಷ್ಟು ಕೊಟ್ಟಿಲ್ಲ ಅನ್ನುವಂಥ ಮಾತುಗಳನ್ನ ಪದೇ ಪದೇ ಹೇಳ್ತಿದೆ. ಕೇಂದ್ರ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ನಡುವಿನ ಒಂದು ಸಂಘರ್ಷಕ್ಕೂ ಈ ಒಂದು ರಸಗೊಬ್ಬರದ ಕೊರತೆ ಕಾರಣವಾಗಿದೆ ವೀಕ್ಷಕರೇ. ಇನ್ನು ರಸಗೊಬ್ಬರದ ಕೊರತೆಯ ವಿಚಾರವನ್ನ ಮಾತನಾಡುವಾಗ ನಾವು ಒಂದು ಅಂಶವನ್ನು ಮಾತ್ರ ಹೇಳಲು ಮರೆಯಲೇಬಾರದು, ಅದು ಗಲ್ಫ್ ರಾಷ್ಟ್ರಗಳ ಯುದ್ಧ. ಯಾಕಂದ್ರೆ ಗಲ್ಫ್ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವಂತಹ ಯುದ್ಧ ರಸಗೊಬ್ಬರದ ಕೊರತೆಗೆ ಕಾರಣ ಆಗಿದೆ ಅನ್ನುವಂಥದ್ದಂತೂ ನಿಜ. ಯಾಕಂದ್ರೆ ರಸಗೊಬ್ಬರ ತಯಾರಿಕೆಯಲ್ಲಿ ನೈಸರ್ಗಿಕ ಅನಿಲದ ಬಳಕೆ ಜಾಸ್ತಿ ಇದೆ. ಈಗಾಗಲೇ ನಾವು ಕರ್ನಾಟಕ ಮತ್ತು ದೇಶಾದ್ಯಂತ ನೋಡಿದ್ದೇವೆ, LPG ಅಂದ್ರೆ ಅಡುಗೆ ಅನಿಲ ಮತ್ತು ಇತರ ನೈಸರ್ಗಿಕ ಅನಿಲಗಳ ಕೊರತೆ ನಮ್ಮ ದೇಶವನ್ನ ಗಲ್ಫ್ ಯುದ್ಧಗಳ ಕಾರಣಕ್ಕೆ ಎದುರಿಸ್ತಾ ಇದೆ. ಇದೇ ಒಂದು ಪರಿಸ್ಥಿತಿ ರಸಗೊಬ್ಬರದ ವಿಚಾರದಲ್ಲೂ ದೇಶಕ್ಕೆ ಮತ್ತು ಕರ್ನಾಟಕ ರಾಜ್ಯಕ್ಕೂ ಆಗಿದ್ದಂತೂ ಸುಳ್ಳಲ್ಲ. ವೀಕ್ಷಕರು, ನಾವು ಹೇಳೋದಕ್ಕೆ ನಾನು ಯೂರಿಯಾ ಗೊಬ್ಬರದ ಬಗ್ಗೆ ಹೇಳಿದೆ, ಅದ್ರ ಸಾರಜನಕ ಯುಕ್ತವಾದ ಗೊಬ್ಬರ. ಈ ಗೊಬ್ಬರ ಖಂಡಿತವಾಗಿಯೂ ಅಂದ್ರೆ ನೈಸರ್ಗಿಕವಾಗಿ ಪಡೆದಿರುವಂತಹ ಅನಿಲವನ್ನ ವಿಭಜಿಸಿ ಮಾಡುವಂತಹ ಮತ್ತು ರಾಸಾಯನಿಕ ಪ್ರಕ್ರಿಯೆಗಳಿಗೆ ಒಳಪಡಿಸಿ ಮಾಡುವಂತಹ ಗೊಬ್ಬರ. ಅಂದ್ರೆ ಈಗ ಗಾಳಿಯಲ್ಲಿನ ಸಾರಜನಕ, ನೈಸರ್ಗಿಕ ಅನಿಲ, ಕಲ್ಲಿದ್ದಲಿನಿಂದ ಪಡೆದ ಹೈಡ್ರೋಜನ್ ಅನ್ನ ಪ್ರತ್ಯೇಕಿಸಿ ಈ ಒಂದು ಯೂರಿಯಾ ಗೊಬ್ಬರವನ್ನ ತಯಾರು ಮಾಡ್ತಾರೆ. ಖಂಡಿತವಾಗಿ ಅಂದ್ರೆ ಅಡುಗೆ ಬೇಯಿಸೋದಿಕ್ಕೆ LPG ಕೊರತೆ ಮತ್ತು ಇನ್ನಿತರ ಪ್ರಮುಖ ಕಾರ್ಯಗಳಿಗೋಸ್ಕರ ಅನಿಲದ ಕೊರತೆ ಇರುವ ಸಂದರ್ಭದಲ್ಲಿ ಖಂಡಿತವಾಗಿಯೂ ಅದು ಗೊಬ್ಬರ ತಯಾರಿಕೆ ವಿಚಾರದಲ್ಲಿ ಕೂಡ ಹಿನ್ನಡೆ ಆಗ್ಲಿಕ್ಕೆ ಕಾರಣ ಆಗಿದೆ ವೀಕ್ಷಕರೇ. ಕೃಷಿ ಸಚಿವರು ಇಲ್ಲ ರಾಜ್ಯದಾಗ. ಯಾಕಿಲ್ಲ ಅಂದ್ರೆ ಈ ಸದ್ದ ಬಿತ್ತನೆ ಬಂದತಿ, ಗೊಬ್ಬರದು ಬೀಜದ್ದು ಅಷ್ಟು ಸಮಸ್ಯೆ. ಈ ತತ್ತಿ ತಪ್ಪಿತಂದ್ರೆ ನೀವು ಮಿನಿಸ್ಟರ್ ಯಾವಾಗಾರ ಮಾಡ್ಬೋದು, ಅದು ನಡಿತೈತಿ. ಆದ್ರೆ ನಮಗೆ ಬಿತ್ತನೆ ಮಾಡೋ ಟೈಮ್ದಾಗ ಇದು ಜೂನ್ ತಿಂಗಳದಾಗ ಎಲ್ಲ ಬಿತ್ತನೆ ಆಗಬೇಕು. ಗೊಬ್ಬರ ಬೀಜ ಒಟ್ಟು ರಾಜ್ಯದಾಗ ಎಲ್ಲ ಅಭಾವ ಆಗೈತಿ. ಪ್ರೈವೇಟ್ ಖಾಸಗಿ ಅಂಗಡಿ ಅವರು ಹೆಬ್ಬಟ್ಟು ಹೊತ್ತಬೇಕು, ಅದನ್ನು ಕೊಡಬೇಕು ಇದನ್ನು ಕೊಡಬೇಕು ಅಂತ ಹೇಳ್ತಾರೋ, ಅದ್ರ ಲಿಂಕ್ ಇಟ್ಟಾರು. ಆದ್ರೆ ಒಂದು ಗೊಬ್ಬರ ಚೀಲ ತೊಗೋಬೇಕಾದ್ರೆ ನಮಗೆ ಎಷ್ಟೋ ಕಷ್ಟ ಆಗಿ ತೊಗೊಳಕತ್ತಿರ್ತು, ಅದ್ರ ಜೋಡಿ ಲಿಂಕ್ ಕೊಡಕತ್ಯಾರು. ತಕ್ಷಣ ಗೊಬ್ಬರದ ಸಫಿಷಿಯೆಂಟು ಬೀಜು ಇದನ್ನು ಎರಡನ್ನೂ ಕೃಷಿ ಸಚಿವರಿಗೆ ಜವಾಬ್ದಾರಿ ಕೊಟ್ಟು ಸರ್ಕಾರ ಯಾವುದೋ ಪರಿಸ್ಥಿತಿಯಿಂದ ಎಚ್ಚೆತ್ತುಕೊಂಡು ಇದನ್ನು ತಕ್ಷಣ ಪರಿಹಾರ ಮಾಡಬೇಕು ರೈತರ ಬದ್ದಲ್ಲ. ವೀಕ್ಷಕರೇ, ಇನ್ನೊಂದು ದೊಡ್ಡ ಸಮಸ್ಯೆ, ಅದು ನಮ್ಮ ದೇಶದ ಸಮಸ್ಯೆ, ಅಂದ್ರೆ ಒಂದು ಕಾಳಸಂತೆಯ ಒಂದು ಸಮಸ್ಯೆ. ರಸಗೊಬ್ಬರ ಪ್ರತಿ ವರ್ಷವೂ ಕಾಳಸಂತೆಯಲ್ಲಿ ಮಾರಾಟ ಆಗುವಂಥದ್ದು ಮಾಮೂಲು. ಅಂದ್ರೆ ಕೆಲವು ಕಳ್ಳ ದಂಧೆಕೋರರು ರಸಗೊಬ್ಬರವನ್ನ ಸ್ಟಾಕ್ ಇಟ್ಟುಕೊಂಡು ಅನಗತ್ಯ ಒಂದು ಡಿಮ್ಯಾಂಡ್ ಅಂದ್ರೆ ಬೇಡಿಕೆಯನ್ನು ಸೃಷ್ಟಿ ಮಾಡುವ ಮೂಲಕ ಅದನ್ನು ಕಾಳಸಂತೆಯಲ್ಲಿ ಹೆಚ್ಚಿನ ದರಕ್ಕೆ ಮಾಡುವಂತದ್ದು ನಡೀತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದೆ. ಕಾಳಸಂತೆಯಲ್ಲಿ ದಾಸ್ತಾನು ಮಾಡದಂತೆ ಮತ್ತು ನಿಜವಾದ ರೈತರಿಗಷ್ಟೇ ರಸಗೊಬ್ಬರ ತಲುಪಿಸುವಂತ ಒಂದು ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದೆ. ಆದ್ರೆ ಅದರಲ್ಲಿ ಎಷ್ಟು ಸಾಫಲ್ಯ ಕಂಡಿದೆ ಮತ್ತು ಆ ಒಂದು ಕಾಳಸಂತೆಗೋರರ ಒಂದು ಬಲ ಎಷ್ಟಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನಾರ್ಹ ಸಂಗತಿ ಕೂಡ ಹೌದು. ರಸಗೊಬ್ಬರ ಕಾಳಸಂತೆಯಲ್ಲಿ ಮಾರಾಟ ಆಗದಂಗೆ ಕರ್ನಾಟಕ ರಾಜ್ಯ ಸರ್ಕಾರ ಡಿಜಿಟಲ್ ಒಂದು ಅಸ್ತ್ರವನ್ನು ಕೂಡ ಪ್ರಯೋಗಿಸಿದ್ದಾರೆ. ಪ್ರತಿ ರೈತರಿಗೆ ಒಂದು ಡಿಜಿಟಲ್ ಕೋಡ್ ಅನ್ನು ಕೊಡುವ ಮೂಲಕ ಆ ಕೋಡ್ ಅನ್ನು ಅಪ್ಲೈ ಮಾಡಿಕೊಂಡ್ರೆ ಮಾತ್ರ ರಸಗೊಬ್ಬರವನ್ನ ವಿತರಣೆ ಮಾಡುವಂತ ವ್ಯವಸ್ಥೆಯನ್ನ ಮಾಡಿದೆ. ಪಹಣಿ ಪತ್ರ, ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಇನ್ನಿತ್ಯಾದಿ ದಾಖಲೆಗಳನ್ನ ಪಡೆದುಕೊಂಡು ಆತ ರೈತ, ನಿಜವಾದ ರೈತ ಅನ್ನೋದನ್ನು ಪತ್ತೆ ಹಚ್ಚಿದ ಬಳಿಕ ಅವರಿಗೆ ಒಂದು ಕೋಡ್ ಕೊಟ್ಟು ಅದರ ಮೂಲಕ ರಸಗೊಬ್ಬರವನ್ನು ಖರೀದಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಿದೆ. ಮುಂಗಾರು ಸ್ಟಾರ್ಟ್ ಆಗಿದೆ. ಇವತ್ತು ಪೆಟ್ರೋಲು ಉತ್ಪನ್ನಗಳು ಹೆಚ್ಚಿಗೆ ಆಗಿರುವಂಥ ಸಂದರ್ಭದಲ್ಲಿ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ಹಾಗಾಗಿ ಇವತ್ತು ಕೃಷಿ ಮಾರಕ ಅನ್ನೋ ಒಂದು ಸಂದರ್ಭಕ್ಕೆ ಬರ್ತಾ ಇದೆ. ಇವತ್ತು ಉಳುಮೆ ಮಾಡಲಿಕ್ಕೆ ಇವತ್ತು ಯಾವುದೇ ಟ್ರ್ಯಾಕ್ಟರ್ಗಳು ಕೂಡ 1000ಕ್ಕಿಂತ ಹೆಚ್ಚು ಒಂದು ಗಂಟೆಗೆ ತೆಗೆದುಕೊಳ್ಳುವಂಥ ಪರಿಸ್ಥಿತಿಗೆ ಇವತ್ತು ಹಳ್ಳಿಗಳಲ್ಲಿ ಉದ್ಭವ ಆಗ್ತಾ ಇದೆ. ಇನ್ನು 2026-27 ವರ್ಷಕ್ಕೆ ಸರ್ಕಾರ ಇನ್ನೊಂದು ಹೊಸ ವ್ಯವಸ್ಥೆಯನ್ನ ಮಾಡಿದರೆ, ಅದೇ ಕಿಸಾನ್ ತಂತ್ರಾಂಶವನ್ನ ಒಂದು ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೊಳಿಸಿದೆ.
ಈ ಕಿಸಾನ್ ತಂತ್ರಾಂಶದ ಮೂಲಕ ರೈತರ ಜಮೀನು, ಅವರ ವಿಸ್ತೀರ್ಣ, ಅವರಿಗೆ ಬೇಕಾದ ರಸಗೊಬ್ಬರವನ್ನ ವೈಜ್ಞಾನಿಕವಾಗಿ ಒಂದು ಪರಿಶೋಧನೆ ನಡೆಸಿ, ಅಂದ್ರೆ ಅದಕ್ಕೆ ಲೆಕ್ಕ ನಡೆಸಿ, ಇವರಿಗೆ ಇಂತಿಷ್ಟೇ ಬೇಕಾಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಪಡೆದುಕೊಂಡು ಅದಕ್ಕೆ ಪೂರಕವಾಗಿ ಮಾತ್ರ ರಸಗೊಬ್ಬರವನ್ನು ವಿತರಣೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಈ ತಂತ್ರಾಂಶದ ಮೂಲಕ ಮಾಡಲಾಗಿದೆ. ಇದು ಕೂಡ ಅಷ್ಟೇ, ಮೊದಲೇ ಕೊರತೆ ಇದೆ, ತಂತ್ರಾಂಶ ಇದ್ರೆ ಎಷ್ಟು ಪ್ರಯೋಜನ ಅನ್ನುವಂಥ ಮಾತುಗಳು ಕೂಡ ಈ ನಡುವೆ ಕೇಳಿ ಬರ್ತಾ ಇದೆ. ಸರ್ಕಾರ ಕೈಗೊಂಡಿರೋ ಇನ್ನೊಂದು ಪ್ರಮುಖ ಕ್ರಮ ಏನಂದ್ರೆ ಬಫರ್ ಸ್ಟಾಕ್, ಅಂದ್ರೆ ಕೇಂದ್ರದಿಂದ ರಾಜ್ಯಕ್ಕೆ ಇಂತಿಷ್ಟು ಪ್ರಮಾಣದಲ್ಲಿ ರಸಗೊಬ್ಬರ ಯೂರಿಯಾ ಮತ್ತು DAP ಬಂದ ತಕ್ಷಣ ಅದರಲ್ಲಿ ಒಂದಿಷ್ಟು ಪರ್ಸೆಂಟ್ 25% ಅಷ್ಟು ಅದನ್ನು ಬಫರ್ ಸ್ಟಾಕ್ ಮಾಡಿಡ್ತದೆ. ಅಂದ್ರೆ ಆಪತ್ಕಾಲಕ್ಕೆ ಅದನ್ನು ವಿನಿಯೋಗಿಸುವಂತ ವ್ಯವಸ್ಥೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಿದೆ. ವೀಕ್ಷಕರೇ, ಇನ್ನು ಕೊನೆಯದಾಗಿ ಹೇಳೋದಾದ್ರೆ, ನಾನು ಆರಂಭದಲ್ಲಿ ಇಂಟ್ರೊಡಕ್ಷನ್ ಹೇಳುವಾಗಲೂ ಹೇಳಿದೆ, ಮುಂಗಾರು ಆರಂಭ ಆಗಿದೆ, ಬಿತ್ತನೆ ಕಾರ್ಯ ಕೂಡ ಶುರುವಾಗಿದೆ, ರೈತರು ತಮ್ಮ ಹೊಲಗಳಿಗೆ ಇಳಿದಿದೆ. ಆದರೆ ಲೋಪಗಳು ತುಂಬಾ ಇದೆ. ಗಲ್ಫ್ ಯುದ್ಧವನ್ನ ನಾವು ಪರಿಗಣಿಸುವುದಾದ್ರೆ ಸಮಸ್ಯೆ ಇರುವುದಂತೂ ಖಂಡಿತ. ಆದರೆ ರಾಜ್ಯ ಸರ್ಕಾರವು ಈ ನಿಟ್ಟಲ್ಲಿ ಒಂದು ಸ್ವಲ್ಪ ಮುಂಜಾಗ್ರತೆಯನ್ನು ವಹಿಸ್ಕೊಳ್ಬೇಕಾದಂತೂ ಖಂಡಿತ. ಯಾಕಂದ್ರೆ ರೈತರಿಗೆ ಕೊಡಬೇಕಾದ ರಸಗೊಬ್ಬರ ಕೊಡದೇ ಇದ್ರೆ ಮುಂದಿನ ವರ್ಷದಲ್ಲಿ ನಾವು ಬೆಳೆ ಅಂದ್ರೆ ಇಳುವರಿ ವಿಚಾರಕ್ಕೂ ನಾವು ತಲೆ ಕೆಡಿಸ್ಕೋಬೇಕಾಗತ್ತೆ. ಕಡಿಮೆ ಇಳುವರಿ ಬಂದ್ರೆ ಮತ್ತೆ ಕೊರತೆಗಳು ಉಂಟಾಗೋದಂತೂ ಖಂಡಿತ. ಬೆಲೆ ಏರಿಕೆ ಅಂತ ಸಮಸ್ಯೆಗಳು ಹೆಚ್ಚಾಗಬಹುದು. ತಕ್ಷಣವೇ ಗಲ್ಫ್ ರಾಷ್ಟ್ರಗಳ ಯುದ್ಧವನ್ನು ಹೊರತುಪಡಿಸಿಯೂ ಕೇಂದ್ರ ಜೊತೆ ಮಾತುಕತೆ ನಡೆಸಿ, ಅಂದ್ರೆ ಫೆಡರಲ್ ವ್ಯವಸ್ಥೆಯಲ್ಲಿ ಹೆಂಗೆ ಕೇಂದ್ರ ಮತ್ತು ರಾಜ್ಯದ ಉತ್ತಮ ಸಂವಹನ ಮತ್ತು ಸಂಬಂಧ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಗೆ ಹೇಳ್ತೇವೋ ಅದೇ ರೀತಿಯ ಹೊಸ ಪರಿಹಾರ ಕಂಡುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಶ್ರಮ ಪಡಬೇಕಾಗಿದೆ. ವೀಕ್ಷಕರೇ, ಇದು ನಮ್ಮ ಇವತ್ತಿನ ಫೋಕಸ್ ಬುಲ್ಲರ್ ಕಾರ್ಯಕ್ರಮ. ನಾಳೆ ಮತ್ತೆ ಇದೇ ರೀತಿಯ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಹೊಸ ವಿಷಯದೊಂದಿಗೆ ಬರ್ತೀನಿ. ಅಲ್ಲಿಯ ತನಕ ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.